ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇಂಡಿಯನ್ ಪಾರ್ಲಿಮೆಂಟ್ ಡಿಸ್ಕಸ್ ಮಾಡ್ಕೊತಾ ಇದ್ವಿ ಎಂ ಲಕ್ಷ್ಮೀಕಾಂತ್ ಬುಕ್ಕಿಂದ. ಇದರಲ್ಲಾಗಲೇ ಫಸ್ಟ್ 3 ಪಾರ್ಟ್ಸ್ನ ನಾವು ಕವರ್ ಮಾಡ್ಕೊಂಡಿದ್ದೀವಿ. ಎಲ್ಲಿವರೆಗೂ ಅಂತಂದರೆ ಸ್ಯಾಲ್ರೀಸ್ ಆ್ಯಂಡ್ ಅಲವೆನ್ಸಸ್ವರೆಗೂ ಬಂದಿದ್ದೀವಿ. ಮುಂಚೆ ನಾವು ಕಾಂಪೋಸಿಷನ್ ಆಗಿರ್ಬೋದು ಅಥವಾ ಡ್ಯೂರೇಷನ್ ಆಫ್ ಬೋತ್ ಹೌಸಸ್ಸು, ಕ್ವಾಲಿಫಿಕೇಷನು, ಡಿಸ್ಕ್ವಾಲಿಫಿಕೇಷನು, ವಿಕೇಟಿಂಗ್ ಆಫ್ ಸೀಟ್ಸು ಅದೆಲ್ಲದೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಸ್ಪೀಕರ್ ಬಗ್ಗೆ ನೋಡ್ಕೊಳ್ಳೋಣ, ಯಾಕಂತಂದರೆ ಇವರು ಪ್ರಿಸೈಡಿಂಗ್ ಆಫೀಸರ್. ಸೊ ಎಲ್ಲ ಹೌಸ್ಗಳಿಗೂ ಕೂಡ ಯಾವುದೇ ಥರದ ಹೌಸ್ ಇದ್ದರೆ ಇಲ್ಲಿ ಪಾರ್ಲಿಮೆಂಟಲ್ಲಾಗಿರ್ಬೋದು, ಲೆಜಿಸ್ಲೇಚರಲ್ಲಾಗಿರ್ಬೋದು, ಅದಕ್ಕೆ ಒಬ್ಬರು ಪ್ರಿಸೈಡಿಂಗ್ ಆಫೀಸರ್ ಅಂತ ಇರ್ತಾರೆ ಅಥವಾ ಒಬ್ಬರು ಲೀಡರ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು, ಅಥವಾ ಹೌಸಲ್ಲಿ ಇರುವಂಥ ಫಂಕ್ಷನ್ಸ್ನ ನಡೆಸ್ಕೊಡೋದಕ್ಕೋಸ್ಕರ. ಆ ಥರ ಲೋಕಸಭಾದಲ್ಲಿ ಯಾರು ಇರ್ತಾರೆ ಅಂತಂದರೆ ಸ್ಪೀಕರ್ ಇರ್ತಾರೆ. ಸ್ಪೀಕರಿಗೆ ಅಸಿಸ್ಟ್ ಮಾಡಿಕೊಂಡು ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸ್ಪೀಕರಿಗೆ ಅಸಿಸ್ಟ್ ಮಾಡಿಕೊಂಡು ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಡೆಪ್ಯೂಟಿ ಸ್ಪೀಕರಿಂದ ಏನು ಕೆಲಸ ಅಂತಂದರೆ, ಸ್ಪೀಕರ್ ಅಕಸ್ಮಾತ್ ಅಬ್ಸೆಂಟ್ ಇದ್ದಿದ್ರೆ ಆ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರು ಆ ಫಂಕ್ಷನ್ಸ್ನ ನಡೆಸ್ಕೊಡೋವಂಥದ್ದು, ಆ ಹೌಸ್ನ ನಡೆಸ್ಕೊಡೋವಂಥದ್ದು. ಅದೇ ಥರ ರಾಜ್ಯಸಭಕ್ಕೆ ಯಾರಿರ್ತಾರೆ ಅಂತಂದರೆ, ರಾಜ್ಯಸಭಕ್ಕೆ ಚೇರ್ಮನ್ ಇರ್ತಾರೆ. ಚೇರ್ಮನ್ನು ಇವರು ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಯಾಕಂತಂದರೆ ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಅವರು ಚೇರ್ಮನ್ ಆಗಿರ್ತಾರೆ ರಾಜ್ಯಸಭಾದು. ಅದ್ರ ಜೊತೆಗೆ ಡೆಪ್ಯೂಟಿ ಚೇರ್ಮನ್ನು ಕೂಡ ಇರ್ತಾರೆ ಇದರಲ್ಲಿ. ಡೆಪ್ಯೂಟಿ ಚೇರ್ಮನ್ ಯಾಕೆ ಡೆಪ್ಯೂಟಿ ಚೇರ್ಮನ್ ಬೇಕು ಅಂತಂದರೆ, ಕೆಲವೊಂದು ಸರಿ ನೋಡಿ, ಚೇರ್ಮನ್ ಅನ್ನೋಬ್ಬರು ವೈಸ್ ಪ್ರೆಸಿಡೆಂಟು. ಈಗ ಅಕಸ್ಮಾತ್ ಪ್ರೆಸಿಡೆಂಟ್ ಅವ್ರದ್ದು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದ್ಕೊಳೋಣ. ಆ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಡ್ಯೂಟೀಸ್ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ರಾಜ್ಯಸಭಾ ನಡೆಸಬೇಕಲ್ಲ, ಅದಕ್ಕೆ ಡೆಪ್ಯೂಟಿ ಚೇರ್ಮನ್ ಅವರು ಇದನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ನಾವು ಫಸ್ಟ್ ಇವಾಗ ಸ್ಪೀಕರ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟು ನಾವು ಎಲೆಕ್ಷನ್ ಮತ್ತು ಟೆನ್ಯೂರ್ ನೋಡ್ಕೊಳ್ಳೋಣ. ಯಾರ್ದು? ಸ್ಪೀಕರಿಂದ. ಯಾಕಂತಂದರೆ ಇದರಲ್ಲಿ ಸ್ಪೀಕರ್ ಬಗ್ಗೆ ನಾವು ನೋಡ್ಕೊತಾ ಇದ್ದೀವಿ. ಎಲೆಕ್ಷನ್ ಅಂತಂದರೆ ಯಾರು ಸ್ಪೀಕರ್ನ ಎಲೆಕ್ಟ್ ಮಾಡ್ತಾರೆ. ಟೆನ್ಯೂರ್ ಅಂತಂದರೆ ಯಾವಾಗವರೆಗೂ ಸ್ಪೀಕರ್ ಇರ್ತಾರೆ ಅಂತ. ಸೊ ಸ್ಪೀಕರ್ ನೋಡಿ ಎಲೆಕ್ಟ್ ಯಾವಾಗ ಆಗ್ತಾರೆ ಅಂತಂದರೆ, ಇವಾಗ ಎಲೆಕ್ಷನ್ ಆಗೋಗ್ಬಿಟ್ಟಿರುತ್ತೆ. ನಾರ್ಮಲ್ ಜನರಲ್ ಎಲೆಕ್ಷನ್ ಆಗೋಗ್ಬಿಟ್ಟಿರುತ್ತೆ. ಜನರಲ್ ಎಲೆಕ್ಷನ್ ಆಗಿ ಫಸ್ಟ್ ಸಿಟ್ಟಿಂಗ್ ಆಗುತ್ತಲ್ಲ, ಫಸ್ಟ್ ಸಿಟ್ಟಿಂಗ್ ಆದ ತಕ್ಷಣವೇ ಸ್ಪೀಕರಿನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ಆ ಹೌಸಲ್ಲಿ ಯಾರ್ಯಾರು ಪ್ರೆಸೆಂಟ್ ಇರ್ತಾರೆ ಅಂತಂದರೆ, ಯಾರ್ಯಾರು ಎಲೆಕ್ಟ್ ಆಗಿರ್ತಾರೆ ಫಸ್ಟ್ ಸಿಟ್ಟಿಂಗ್ ಆದಮೇಲೆ ಯಾರ್ಯಾರು ಎಲೆಕ್ಟ್ ಆಗಿರ್ತಾರಲ್ಲ ಅವರಲ್ಲೇ ಒಬ್ಬರನ್ನ ಸ್ಪೀಕರ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ ಮಾಡಿರ್ತಾರೆ. ಯೂಶ್ವಲಾಗಿ ಯಾರು ತುಂಬ ಸೀನಿಯರ್ ಇರ್ತಾರಲ್ಲ ಅವ್ರನ್ನ ಸ್ಪೀಕರ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ ಮಾಡಿರ್ತಾರೆ. ಇದರಲ್ಲಿ ನಮಗೆ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟು ಏನು ಅಂತಂದರೆ, ಇದು ಡೇಟ್ ಆಫ್ ಎಲೆಕ್ಷನ್ ಇರುತ್ತಲ್ಲ, ಡೇಟ್ ಆಫ್ ಎಲೆಕ್ಷನ್ ಯಾವತ್ತು ಸ್ಪೀಕರ್ನ ಎಲೆಕ್ಟ್ ಮಾಡಬೇಕು ಅಂತ ಇದನ್ನು ಫಿಕ್ಸ್ ಯಾರು ಮಾಡ್ತಾರೆ ಅಂತಂದರೆ, ಇದನ್ನು ಫಿಕ್ಸು ಪ್ರೆಸಿಡೆಂಟ್ ಮಾಡಿರ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಡೇಟ್ ಆಫ್ ಎಲೆಕ್ಷನ್ನು ನಮಗೆ ಫಿಕ್ಸ್ ಮಾಡುವಂಥದ್ದು ಪ್ರೆಸಿಡೆಂಟು. ಯಾರು ಎಲೆಕ್ಟ್ ಮಾಡ್ತಾರೆ? ಲೋಕಸಭಾದಲ್ಲಿ ಲೋಕಸಭಾನೇ ಎಲೆಕ್ಟ್ ಮಾಡುತ್ತೆ. ಯಾರನ್ನ ಎಲೆಕ್ಟ್ ಮಾಡುತ್ತೆ? ಅಲ್ಲಿ ಇರೋವಂಥ ಪ್ರೆಸೆಂಟ್ ಇರೋವಂಥ ಮೆಂಬರ್ಸಲ್ಲೇ ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಈಗ ಅಕಸ್ಮಾತ್ ಸ್ಪೀಕರ್ ಪೋಸ್ಟ್ ಏನಾದ್ರು ವೇಕೆಂಟ್ ಆಗಿದ್ದರೆ ಮತ್ತೆ ಇನ್ನೊಬ್ಬರನ್ನ ಅವರು ಎಲೆಕ್ಟ್ ಮಾಡ್ತಾರೆ. ಅಮಾಂಗ್ ದ ಮೆಂಬರ್ಸ್ ಅವರಲ್ಲಿರೋರನ್ನೇ ಇನ್ನೊಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಯಾಕೆಂತಂದರೆ ವೇಕೆನ್ಸಿನ ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಟೆನ್ಯೂರ್ ನಾವು ನೋಡ್ಕೋಬೇಕು ಅಂತಂದರೆ, ಯಾವಾಗವರೆಗೂ ಲೋಕಸಭಾ ಇರುತ್ತೆ, ಆ ಲೋಕಸಭಾ ಯಾವಾಗವರೆಗೂ ಇರುತ್ತೆ ಅವಾಗವರೆಗೂ ಸ್ಪೀಕರು ಕೂಡ ಇರ್ತಾರೆ. ಸೊ ಸ್ಪೀಕರ್ ರಿಮೇನ್ಸ್ ಇನ್ ಆಫೀಸ್ ಡ್ಯೂರಿಂಗ್ ಲೈಫ್ ಆಫ್ ಲೋಕಸಭಾ. ಲೋಕಸಭಾ ಇರೋವರೆಗೂ ಕೂಡ ಅವರು ಅದರಲ್ಲಿ ಇರ್ತಾರೆ. ಸೊ ಅದು ಟೆನ್ಯೂರ್ ಆಗೋಯಿತು. ಯಾವಾಗ ಇರಲ್ಲ ಅಥವಾ ಯಾವಾಗ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ಕೋಬೇಕು ಅಂತಂದರೆ, ಅದಕ್ಕೆ 3 ಕೇಸಸ್ಗಳಿದ್ದಾವೆ. ಸೊ 3 ಕೇಸಸ್ ಯಾವ್ದ್ಯಾವುದು ಅಂತಂದರೆ, ಇವಾಗ ಫಸ್ಟೇ ನಾವು ನೋಡ್ಕೊಂಡಿರೋಂಗೇನು, ಲೋಕಸಭಾ ಯಾರನ್ನ ಅಪಾಯಿಂಟ್ ಮಾಡುತ್ತೆ? ಸ್ಪೀಕರ್ನ ಅಲ್ಲಿ ಇರೋವಂಥ ಮೆಂಬರ್ಸ್ನೇ ಅದು ಅಪಾಯಿಂಟ್ ಮಾಡುತ್ತೆ ಲೋಕಸಭಾ ಅಲ್ವಾ. ಸೊ ಅಕಸ್ಮಾತ್ ಅವರು ಮೆಂಬರ್ ಆಗಿಯೇ ಉಳ್ಕೊಳ್ಳಿಲ್ಲ ಅಂತಂದರೆ, ಸೊ ಇಫ್ ಹಿ ಸೀಸಸ್ ಟು ಬಿ ಅ ಮೆಂಬರ್ ಆಗಿ ಯಾವಾಗ ಉಳ್ಕೊಳ್ಳಲ್ಲ, ಅವ್ರೇನಾದ್ರು ಡಿಸ್ಕ್ವಾಲಿಫೈ ಆಗಿರ್ಬೋದು. ಡಿಸ್ಕ್ವಾಲಿಫಿಕೇಷನಿಗೆ ನಾವು ಗ್ರೌಂಡು ಕೂಡ ನೋಡ್ಕೊಂಡಿದ್ದೀವಲ್ವ. ಸೊ ಅವರು ಪ್ರಾಬಬ್ಲಿ ಏನಾದ್ರು ಡಿಸ್ಕ್ವಾಲಿಫೈ ಆಗಿರ್ಬೋದು, ಡಿಫೆಕ್ಷನ್ ಆಗಿರ್ಬೋದು, ಅಥವಾ ಅವರ ಎಲೆಕ್ಷನ್ ಆಗಿರುವಂಥದ್ದು ನಲ್ ಆ್ಯಂಡ್ ವೈಡ್ ಅಂತ ಡಿಕ್ಲೇರ್ ಆಗಿರ್ಬೋದು. ಆ ಟೈಮಲ್ಲಿ ಅವ್ರೇನಾಗ್ತಾರೆ ಅಂತಂದರೆ ಸೀಸ್ ಆಗ್ತಾರಲ್ಲ, ಸೀಸ್ ಟು ಬಿ ಮೆಂಬರ್ ಆಫ್ ಲೋಕಸಭಾ ಇರಲಿಲ್ಲ ಅಂತಂದರೆ ಅವರು ಸ್ಪೀಕರ್ ಆಗಿ ಉಳ್ಕೊಳ್ಳೋಕ್ಕೇ ಆಗಲ್ಲ. ಆ ಟೈಮಲ್ಲೂ ಕೂಡ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಅವರು ರಿಸೈನ್ ಮಾಡಿದ್ರೆ, ಅವ್ರು ಅಕಸ್ಮಾತ್ ರಿಸೈನ್ ಮಾಡಿಬಿಟ್ರೆ ಅವಾಗಲೂ ಕೂಡ ಅದು ವೇಕೆಂಟಾಗಿ ಉಳ್ಕೊಳ್ಳುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ ಅಂತ, ರೆಸಿಗ್ನೇಷನ್ ಅವರು ರೈಟಿಂಗಲ್ಲಿ ಕೊಡಬೇಕು. ಯಾರಿಗೆ ಕೊಡಬೇಕು ರೆಸಿಗ್ನೇಷನ್ ರೈಟಿಂಗಲ್ಲಿ ಅಂತಂದರೆ, ಡೆಪ್ಯೂಟಿ ಸ್ಪೀಕರಿಗೆ ಕೊಡಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಡೆಪ್ಯೂಟಿ ಸ್ಪೀಕರ್ ಇರೋವಂಥವ್ರೆ ನಮಗೆ ಸಬ್ ಸ್ಪೀಕರ್ ಥರ, ಅಂತಂದರೆ ಸ್ಪೀಕರಿಗೆ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂಥವ್ರು. ಸೊ ಇವರು ರಿಸೈನ್ ಮಾಡೋವಂಥದ್ದು ಪ್ರೆಸಿಡೆಂಟಿಗೆ ಲೆಟರ್ ಬರೆದಿರಲ್ಲ, ಇವರು ಬಂದ್ಬಿಟ್ಟು ಡೆಪ್ಯೂಟಿ ಸ್ಪೀಕರಿಗೆ ಲೆಟ್ರನ್ನ ಬರೆದಿರ್ತಾರೆ. ಇದರಲಿಲ್ಲ ಅಂತಂದರೆ 3ನೇ ಸಿಚುವೇಶನ್ ಏನು ಅಂತಂದರೆ, ಅವ್ರನ್ನ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ರಿಮೂವ್ ಮಾಡಿದ್ರೆ, ರೆಸೊಲ್ಯೂಷನ್ ಈಸ್ ಪಾಸ್ಡ್ ಟು ರಿಮೂವ್.
ಆ ಟೈಮಲ್ಲೂ ಕೂಡ ಅವರು ಆಫೀಸು ವೇಕೇಟ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೆಜಾರಿಟಿ ಆಫ್ ಆಲ್ ದ ಮೆಂಬರ್ಸು ಏನು ಮಾಡ್ತಾರೆ, ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಾರೆ, ನಾವು ಸ್ಪೀಕರ್ಸ್ನ ತೆಗಿಬೇಕು ಅಂತ. ಬಟ್ ಆ ಥರ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತಂದರೆ ಅವರಿಗೆ 14 days ಅಡ್ವಾನ್ಸ್ ನೋಟಿಸ್ ಕೊಟ್ಟಿರಬೇಕು. 14 days ಅಡ್ವಾನ್ಸ್ ನೋಟಿಸ್ ಕೊಟ್ಟಿರಬೇಕು ಅಂತಂದರೆ ಮುಂಚೆನೇ ಅವ್ರನ್ನ ಇದು ಮಾಡಿರಬೇಕು, ಅಂತಂದರೆ ಅವ್ರಿಗೆ ನೋಟಿಸ್ ಕೊಟ್ಟಿರಬೇಕು ಅವ್ರಿಗೆ, ನಿಮ್ಮನ್ನ ತೆಗಿಯೋಕ್ಕೆ ನಾವು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರಲ್ಲ, ಸ್ಪೀಕರ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು, ಅದನ್ನು ಕನ್ಸಿಡ್ರೇಷನಲ್ಲಿ ಇರಬೇಕಾರೆ, ಇನ್ನು ರೆಸೊಲ್ಯೂಷನ್ ಪಾಸ್ ಆಗಿಲ್ಲ ಬಟ್ ಆ ರೆಸೊಲ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ, ಆ ರೆಸೊಲ್ಯೂಷನ್ ಕನ್ಸಿಡ್ರೇಷನಲ್ಲಿ ಇರಬೇಕಾದ್ರೆ ಸ್ಪೀಕರು ಹಿ ಕೆನಾಟ್ ಪ್ರಿಸೈಡ್ ಅಟ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ಅಂತಂದರೆ ಅವಾಗ ಅವರು ಸ್ಪೀಕರ್ ಆಗಿ ಪರ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವರು ಬೇಕಾದ್ರೆ ಪ್ರೆಸೆಂಟ್ ಇರ್ಬೋದು ಅಂತಂದರೆ ಆ ಹೌಸಲ್ಲಿ ಅವರು ಪ್ರೆಸೆಂಟ್ ಇರ್ಬೋದು. ಈಗ ಎಕ್ಸಾಂಪಲ್ ಇದು ಹೌಸ್ ಅಂತ ಹೇಳ್ಬಿಟ್ಟು ಅನ್ಕೊಳೋಣ, ಮೇಯ್ನಾಗಿ ಸ್ಪೀಕರು ಇಲ್ಲಿ ಕೂತಿರ್ತಾರಲ್ವ. ಸೊ ಈಗೇನೋ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವರು ಬೇಕಾದ್ರೆ ನಾರ್ಮಲ್ ಹೌಸಲ್ಲಿ ಪ್ರೆಸೆಂಟ್ ಇರ್ಬೋದು ಬಟ್ ಅವರು ಪ್ರಿಸೈಡ್ ಮಾಡ್ಕೊಳಕ್ಕಾಗಲ್ಲ, ಅಂತಂದರೆ ಹೌಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರು ಬೇಕಾದ್ರೆ ಮಾತಾಡ್ಬೋದು ಅಥವಾ ಅವರ ಪ್ರೊಸೀಡಿಂಗ್ಸಲ್ಲಿ ಅವರು ತೊಗೊತಾ ಇರ್ಬೋದು, ಅವ್ರು ಪಾರ್ಟಿಸಿಪೇಟು ಕೂಡ ಮಾಡ್ಕೊಂಡಿರ್ಬೋದು, ಅವರು ಫಸ್ಟ್ ಟೈಮು ವೋಟು ಕೂಡ ಮಾಡ್ಕೋಬೋದು. ಬಟ್ ಏನಂತಂದರೆ ಈಕ್ವಾಲಿಟಿ ಆಫ್ ವೋಟು ಡಿಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅವರು ವೋಟು ಮಾಡ್ಕೊಂಡಿರಲ್ಲ. ಇದ್ರ ಬಗ್ಗೆ ಒಂದು ಚಿಕ್ಕ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈಕ್ವಾಲಿಟಿ ಆಫ್ ವೋಟು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರನೇ ಸ್ಪೀಕರು ನಮಗೆ ವೈಸ್ ಪ್ರೆಸಿಡೆಂಟ್ ಅವರೆಲ್ಲ ಇರೋವಂಥವ್ರು. ಇವಾಗ ಲೋಕಸಭಾದಲ್ಲಿ 100 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ 100 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಒಬ್ಬರು ಸ್ಪೀಕರ್ ಇರ್ತಾರೆ. ಸೊ ಇವ್ರಿಗೆಲ್ಲರಿಗೂ ಕೂಡ ಒಬ್ಬರು ಸ್ಪೀಕರ್ ಇರ್ತಾರೆ. ಸೊ ಈಗ ಏನು ಮಾಡ್ತಾರೆ ಅಂತಂದರೆ ಲೋಕಸಭಾದಲ್ಲಿ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಸೊ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಏನು ಮಾಡ್ತಾರೆ, 50 ಜನ ಹೌದು ಈ ಬಿಲ್ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಿಕ್ಕಿದ 50 ಜನ ಏನು ಮಾಡ್ತಾರೆ ಅಂತಂದರೆ ಈ ಬಿಲ್ ಪಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಟೈಮಲ್ಲಿ ಏನಾಗೋಯ್ತು, ಡೆಡ್ ಲಾಕ್ ಕ್ರಿಯೇಟ್ ಆಗೋಯ್ತಲ್ವ, ಅಂತಂದರೆ ಈ ಪಾಸ್ ಆಗಬೇಕು ಪಾಸ್ ಆಗಬಾರ್ದು ಇದು ಗೊತ್ತೇ ಆಗ್ತಾಯಿಲ್ಲ. ಆ ಟೈಮಲ್ಲಿ ಅಷ್ಟೇ ಸ್ಪೀಕರ್ ವೋಟ್ ಮಾಡ್ತಾರೆ. ಹೌದು ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬೋದು, ಇಲ್ಲ ಅಂತಂದರೆ ಬೇಡ ಪಾಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ 51 ವೋಟ್ಸ್ ಆಗೋದ್ರಿಂದ ಮೆಜಾರಿಟಿ ಬಂದ್ಬಿಟ್ಟು ಬೇಡ ಅಂತ ಆಗುತ್ತೆ ಅಥವಾ ಬೇಕು ಅಂತ ಆಗುತ್ತೆ. ಅದನ್ನು ಡಿಸೈಡಿಂಗ್ ವೋಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ವೋಟ್ ಮಾಡೋಂಥದ್ದನ್ನ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಇಂಪಾರ್ಟೆನ್ಸ್ ಇರುತ್ತೆ ಸ್ಪೀಕರಿಂದು. ಅವರು ಫಸ್ಟ್ ಟೈಮ್ ವೋಟ್ ಮಾಡಲ್ಲ, ಬಟ್ ಈ ಥರ ಡಿಸೈಡಿಂಗ್ ಟೈಮಲ್ಲಿ ಅಷ್ಟೇ ಅವರು ವೋಟು ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಡಿಸೈಡಿಂಗ್ ಥರ ವೋಟ್ ಮಾಡೋವಂಥದ್ದು ಅವರು ಅವ್ರ ಅಗೇನ್ಸ್ಟ್ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಇದೆ. ಈ ನೋಟ್ ಇಂಪಾರ್ಟೆಂಟ್ ನೋಟ್ ಅಂತ ಬರೆಯುವಂಥದ್ದು ನಮಗೆ ಪ್ರಿಲಿಮ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಏನಂತಂದರೆ ಇವಾಗ ಲೋಕಸಭಾ ಡಿಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳೋಣ. ಲೋಕಸಭಾ ಈಸ್ ಡಿಸಾಲ್ವ್ಡ್. ಸೊ ಇದ್ರ ಬಗ್ಗೆ ಎಲ್ಲ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಮುಂಚೆ ಮಾಡಿರೋಂಥ ಪಾರ್ಲಿಮೆಂಟ್ ರಿಲೇಟೆಡ್ ಏನು ಪಾಠಗಳಿದಾವಲ್ಲ ಅವನ್ನ ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇನ್ನೂ ಅರ್ಥ ಆಗುತ್ತೆ. ಸೊ ಲೋಕಸಭಾ ಏನಾದರೂ ಡಿಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೆಸಿಡೆಂಟು ಲೋಕಸಭಾ ಬೇಡ ಅಂತ ಹೇಳ್ಬಿಟ್ಟು ಡಿಸಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ಬೇಕಾರೆ ಸ್ಪೀಕರ್ ಆಫೀಸು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ಪೀಕರ್ ಡಸ್ ನಾಟ್ ವೇಕೇಟ್ ಹೀಸ್ ಆಫೀಸ್. ಯಾಕೆ ಅಂತಂದರೆ ನೆಕ್ಸ್ಟ್ ಲೋಕಸಭಾ ಬರೋವರೆಗೂ ಕೂಡ ಸ್ಪೀಕರು ಆಫೀಸು ವೇಕೇಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಸ್ಪೀಕರ್ ಡಸ್ ನಾಟ್ ವೇಕೇಟ್ ಆ್ಯಂಡ್ ಕಂಟಿನ್ಯೂಸ್ ಇನ್ ಆಫೀಸ್. ಇದು ಭಾರಿ ಇಂಪಾರ್ಟೆಂಟು. ಕಂಟಿನ್ಯೂಸ್ ಇನ್ ಆಫೀಸ್ ಯಾವಾಗವರೆಗೂ ಕಂಟಿನ್ಯೂ ಮಾಡ್ಕೊತಾರೆ ಅಂತಂದರೆ ಹೊಸದಾಗಿ ಎಲೆಕ್ಟ್ ಆಗುತ್ತಲ್ಲ ಲೋಕಸಭಾ, ಹೊಸದಾಗಿ ಎಲೆಕ್ಟ್ ಆಗುವಂಥ ಲೋಕಸಭಾ ಮೀಟ್ ಆಗೋವರೆಗೂ ಕೂಡ ಇವರು ಸ್ಪೀಕರು ಆಫೀಸಲ್ಲೇ ಇರ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸು ಸ್ಪೀಕರಿಂದು. ಅದಕ್ಕೋಸ್ಕರ ಸ್ಪೀಕರು ಮೆಂಬರ್ ಆಫ್ ಪಾರ್ಲಿಮೆಂಟೇ ಆಗಿರ್ತಾರೆ, ಬಟ್ ಅವ್ರಿಗೆ ಸ್ಪೆಷಲ್ ಪವರ್ಸ್ ಇರುತ್ತೆ. ಈ ಥರದ್ದು ಸ್ಪೆಷಲ್ ಪವರ್ಸ್ ಇರುತ್ತೆ. ಜೊತೆಗೆ ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ರೋಲು, ಪವರ್ಸು ಮತ್ತು ಆ್ಯಕ್ಚುಲಾಗಿ ಅವರ ಫಂಕ್ಷನ್ಸ್ ಏನೇನಿರುತ್ತೆ ಅದನ್ನು ನೋಡ್ಕೊಳ್ಳೋಣ. ಸೊ ಫಸ್ಟು ನಾವು ಬೇಸಿಕ್ ಪವರ್ಸ್ಗಳನ್ನ ನೋಡ್ಕೊಳ್ಳೋಣ. ಇವಾಗವರೆಗೂ ನಮಗೇನು ಗೊತ್ತಾಗಿದೆ ಸ್ಪೀಕರ್ ಬಗ್ಗೆ ಅಂತಂದರೆ, ಇವ್ರು ನೋಡಿ ಹೆಡ್ ಇರ್ತಾರೆ ಲೋಕಸಭಾದು, ಹೆಡ್ ಆಫ್ ಲೋಕಸಭಾ. ಸೊ ಹೆಡ್ ಆಫ್ ಲೋಕಸಭಾ ಆಗಿರ್ತಾರೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರೂ ಕೂಡ ಹೆಡ್ ಆಫ್ ಲೋಕಸಭಾ ಆಗಿರ್ತಾರೆ. ಮತ್ತು ಲೋಕಸಭಾದು ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅಂತಂದರೆ ಅವರು ಸ್ಪೀಕರೇ ಇರ್ತಾರೆ. ಅವ್ರ ಜೊತೆಗೆ ಇವರು ಪ್ರಿನ್ಸಿಪಲ್ ಸ್ಪೋಕ್ಸ್ ಪರ್ಸನ್. ಅದ್ರ ಜೊತೆಗೆ ಅವ್ರು ತಗೊಳ್ಳೋವಂಥ ಡಿಸಿಷನ್ನು ಯಾವುದರ ರಿಲೇಟೆಡು ಅಂತಂದರೆ ಪಾರ್ಲಿಮೆಂಟ್ರಿ ಮ್ಯಾಟರ್ಸ್ ಮೇಲೆ ಅವ್ರು ತಗೊಳ್ಳೋವಂಥ ಡಿಸಿಷನ್ನು ಫೈನಲ್ ಆಗಿರುತ್ತೆ. ಡಿಸಿಷನ್ ಈಸ್ ಫೈನಲ್. ಅವ್ರು ಏನು ಡಿಸಿಷನ್ ತೊಗೊಂಡಿರ್ತಾರೆ ಆ ಡಿಸಿಷನ್ನೇ ಫೈನಲ್ ಆಗಿರ್ತಾರೆ. ಸೊ ಅದಕ್ಕೆ ಅವರು ಬರೀ ಪ್ರಿಸೈಡಿಂಗ್ ಆಫೀಸರ್, ಬರೀ ಹೌಸ್ನ ನಡೆಸ್ಕೊಳ್ಳೋದಕ್ಕೋಸ್ಕರ ಅಂತ ಮಾಡ್ಕೊಂಡಿರೋಂಥ ಆಫೀಸರ್ ಅಲ್ಲ ಅವರು. ಅವ್ರಿಗೆ ಅದ್ರ ಜೊತೆಗೆ ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವ್ರು ದೊಡ್ಡ ಡಿಗ್ನಿಟರಿ ಕೂಡ ಆಗಿರ್ತಾರೆ. ಸೊ ಒಟ್ಟಿನಲ್ಲಿ ಸುಪ್ರೀಂ ಅಥಾರಿಟಿ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಅವ್ರನ್ನ ಹೌಸಲ್ಲಿ.
ಸೊ ಇವ್ರಿಗೆ ಪವರ್ಸು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ ಇವಾಗ. ಅಂತಂದರೆ ಯಾರು ಡಿಫೈನ್ ಮಾಡ್ತಾರೆ ಈ ಸ್ಪೀಕರಿಗೆ ಈ ಥರ ಪವರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಫಸ್ಟು ಅವ್ರಿಗೆ ಪವರ್ ಕೊಡುವಂಥದ್ದು ಕಾನ್ಸ್ಟಿಟ್ಯೂಷನು ಕೂಡ ಕೆಲವೊಂದು ಪವರ್ಸ್ನ ಮೆನ್ಷನ್ ಮಾಡ್ಕೊಂಡಿರುತ್ತೆ. ಈ ಥರ ಪವರ್ಸ್ ಇರುತ್ತೆ ಸ್ಪೀಕರ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪವರ್ಸ್ನ ಮೆನ್ಷನ್ ಮಾಡ್ಕೊಂಡಿರುತ್ತೆ. ಅಲ್ಲಿಂದ ಅವ್ರಿಗೆ ಪವರ್ ಬರುತ್ತೆ. ಅದ್ರ ಜೊತೆಗೆ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್. ಸೊ ಯಾವುದ್ರದ್ದು ಅಂತಂದರೆ ಕಂಡಕ್ಟ್ ಆಫ್ ಬಿಸ್ನೆಸ್ ಲೋಕಸಭಾ ಅಲ್ಲಿಂದನೂ ಕೂಡ ಆ ಪ್ರೊಸೀಜರು ಮತ್ತು ರೂಲ್ಸ್ ಏನು ಮಾಡ್ಕೊಂಡಿರ್ತಾರೆ ಅಲ್ಲಿಂದನೂ ಕೂಡ ಅವ್ರಿಗೆ ಪವರು ಬಂದಿರುತ್ತೆ. ಜೊತೆಗೆ ಪಾರ್ಲಿಮೆಂಟ್ರಿ ಕನ್ವೆನ್ಷನ್ಸ್ ಅಂತಂದರೆ ಕೆಲವೊಂದು ಕನ್ವೆನ್ಷನ್ಸು ಅಥವಾ ಮುಂಚೆಯಿಂದನೇ ನಡೆಸ್ಕೊಂಡು ಬಂದಿರುವಂಥದ್ದು ಇರುತ್ತೆ ಪಾರ್ಲಿಮೆಂಟಲ್ಲಿ. ಸೊ ಆ ಥರ ಕನ್ವೆನ್ಷನ್ಸ್ನ ಇವರು ಫಾಲೋ ಮಾಡ್ಕೋಬೇಕಾಗಿರುತ್ತೆ. ಸೊ ಕನ್ವೆನ್ಷನ್ಸು ಅಂತಂದರೆ ರೆಸಿಡ್ಯೂರಿ ಪವರು, ಇದನ್ನು ಎಲ್ಲೂ ಬರ್ದಿರಲ್ಲ ಅಥವಾ ಇದನ್ನು ಎಲ್ಲೂ ಸ್ಪೆಸಿಫೈ ಮಾಡ್ಕೊಂಡಿರಲ್ಲ, ಬಟ್ ಅಂದ್ರೂ ಕೂಡ ಅದನ್ನು ಫಾಲೋ ಮಾಡ್ಕೊತಾ ಇರ್ತಾರೆ. ಅದನ್ನು ನಾವು ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪವರ್ಸ್ ಎಲ್ಲೆಲ್ಲಿಂದ ಬರುತ್ತೆ? ಕಾನ್ಸ್ಟಿಟ್ಯೂಷನಿಂದ, ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ಸು, ಅದಾದಮೇಲೆ ಪಾರ್ಲಿಮೆಂಟ್ರಿ ಕನ್ವೆನ್ಷನ್ಸಿಂದ. ಸೊ ಇದು 3 ಸೋರ್ಸ್ ಇರುತ್ತೆ ಪವರ್ಸಿಂದು. ಈಗ ಆ್ಯಕ್ಚುಲಾಗಿ ಅವ್ರದ್ದು ಪವರ್ಸು ಮತ್ತು ಡ್ಯೂಟೀಸ್ ಏನು ಅಂತ ನಾವು ನೋಡ್ಕೊಳ್ಳೋಣ. ಸೊ ಇವಾಗ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ನಾವು ಸ್ಪೀಕರ್ದು ನೋಡ್ಕೋಬೇಕು ಅಂತಂದರೆ ಚಿಕ್ಕ ಪಾಯಿಂಟ್ಸ್ಗಳಲ್ಲಿ ನೋಡ್ಕೊಳ್ಳೋಣ. ಅದ್ರ ಮೇಲೆ ಎಕ್ಸ್ಪ್ಲನೇಷನ್ ಕೂಡ ನೀವು ನೋಡ್ಕೊಂಡಿರಿ. ಫಸ್ಟ್ ಒಂದು ಬಂದ್ಬಿಟ್ಟು ಆರ್ಡರ್ನ ಮೇಂಟೈನ್ ಮಾಡ್ತಾರೆ ಅವರು. ಆರ್ಡರ್ನ ಮೇಂಟೈನ್ ಮಾಡ್ಕೊತಾರೆ. ಎಲ್ಲರೂ ನೀಟಾಗಿ ಕೂತ್ಕೊಂಡಿರಬೇಕು. ಜೊತೆಗೆ ಅವ್ರು ಯಾರಿಗೆ ಅಪಾರ್ಚುನಿಟಿ ಕೊಟ್ಟಿರ್ತಾರೋ ಅವ್ರು ಮಾತಾಡಬೇಕು. ಆ ಥರದೊಂದು ಆರ್ಡರ್ನ ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಜೊತೆಗೆ ಡೆಕೋರಮ್ನು ಕೂಡ ಅವರು ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಡೆಕೋರಮ್ ಅಂತಂದರೆ ಎಷ್ಟು ಜನ ಪ್ರೆಸೆಂಟ್ ಇದ್ದರೆ ಹೌಸಲ್ಲಿ ಪ್ರೊಸೀಜರ್ನ ಹೌಸ್ನ ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಸೊ ಡೆಕೋರಮ್ ಏನಿರುತ್ತೆ ಅದನ್ನು ಹೌಸಲ್ಲಿ ನಡ್ಸ್ಕೊಳ್ಳೋದಕ್ಕೆ, ಬಿಸ್ನೆಸ್ನ ನಡ್ಸ್ಕೋಬೇಕು ಅಥವಾ ಪ್ರೊಸೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ಅವ್ರು ಅದನ್ನು ನೋಡ್ಕೊತಾ ಇರ್ತಾರೆ. ಡೆಕೋರಮ್ ಇನ್ ದ ಹೌಸ್. ಸೊ ಇದನ್ನು ಯಾರು ಸ್ಪೀಕರ್ ನೋಡ್ಕೊತಾ ಇರ್ತಾರೆ. ಜೊತೆಗೆ ಅದೇ ಅವರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅದಾದಮೇಲೆ ಅವ್ರೇನು ಡಿಸಿಷನ್ ತೊಗೊಂಡಿರ್ತಾರೆ ಅದರಲ್ಲಿ ಫೈನಲ್ ಆಗಿರ್ತಾರೆ. ಇದು ಫಸ್ಟು ಪವರ್ ಅವ್ರದ್ದು. ಜೊತೆಗೆ ಅವರು ಫೈನಲ್ ಇಂಟರ್ಪ್ರಿಟೇಟರ್, ಆಯಿತಾ. ಸೊ ಅವರು ಫೈನಲ್ ಇಂಟರ್ಪ್ರಿಟರ್ ಯಾವುದ್ರದ್ದು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದಾದಮೇಲೆ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ನಾವು ನೋಡ್ಕೊಂಡ್ವಿ. ರೂಲ್ಸ್ ಆಫ್ ಪ್ರೊಸೀಜರ್ ಮತ್ತು ಕಂಡಕ್ಟ್ ಆಫ್ ಬಿಸ್ನೆಸ್ಸು, ಜೊತೆಗೆ ಪಾರ್ಲಿಮೆಂಟ್ರಿ ಕನ್ವೆನ್ಷನ್ಸು ಅಥವಾ ಪಾರ್ಲಿಮೆಂಟ್ರಿ ಪ್ರೆಸಿಡೆಂಟ್ಸ್ ಅಂತ ಬರೆಯೋಣ. ಪಾರ್ಲಿಮೆಂಟ್ರಿ ಪ್ರೆಸಿಡೆಂಟ್ಸ್. ಸೊ ಹೌಸಲ್ಲಿ ಕಾನ್ಸ್ಟಿಟ್ಯೂಷನಿನ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ರೂಲ್ಸ್ ಆಫ್ ಪ್ರೊಸೀಜರಿನ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಅಥವಾ ಪಾರ್ಲಿಮೆಂಟ್ರಿ ಪ್ರೆಸಿಡೆಂಟ್ಸಿನ ಇಂಟರ್ಪ್ರಿಟೇಷನ್ ಆಗಿರ್ಬೋದು. ಅವರೇ ಫೈನಲ್ ಇಂಟರ್ಪ್ರಿಟರ್. ಅದರಲ್ಲಿ ಯಾವುದೇ ಥರದ್ದು ಪ್ರಾವಿಷನ್ನ ಅವರು ಕೊಡಬೇಕು ಅಂತ ಹೇಳೋದಕ್ಕೆ. ಅದಾದಮೇಲೆ ಅವರು ಅಡ್ಜರ್ನ್ ಮಾಡೋವಂಥದ್ದು ಅಥವಾ ಒಂದು ಮೀಟಿಂಗ್ನ ಸಸ್ಪೆಂಡ್ ಮಾಡೋವಂಥದ್ದು. ಯಾವುದಕ್ಕೆ ಅಂತಂದರೆ ಒಂದು ಕೋರಮ್ನ ಮೇಂಟೈನ್ ಮಾಡಿಲ್ಲ ಅಂತಂದರೆ. ಸೊ ಇಲ್ಲಿ ಮುಂಚೆ ಒಂದು ಡೆಕೋರಮ್ ಅಂತ ಹೇಳಿದೆ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಡೆಕೋರಮ್ ಅಂತಂದರೆ ನೋಡಿ, ಒಂದು ನೀಟಾಗಿ ಬಿಹೇವ್ ಮಾಡೋವಂಥದ್ದು. ಸೊ ಪೊಲೈಟ್ ಬಿಹೇವಿಯರ್ ಅದನ್ನು ನಾವು ಡೆಕೋರಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ನಮಗೆ ಕೋರಮ್ ಅಂತ ಆಗಿರುತ್ತೆ. ಕೋರಮ್ ಅಂತಂದರೆ ಮಿನಿಮಮ್ ಎಷ್ಟು ಜನ ಪ್ರೆಸೆಂಟ್ ಇರಬೇಕು. ಈಗ ಹೌಸ್ ನಡಿಬೇಕು ಅಂತಂದರೆ ಮಿನಿಮಮ್ ಎಷ್ಟು ಜನ ಪ್ರೆಸೆಂಟ್ ಇರಬೇಕು, ಅದನ್ನು ನಾವು ಏನಂತ ಕರಿತೀವಿ? ಕೋರಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಕೋರಮ್ ಎಷ್ಟಿರುತ್ತೆ ಅಂತಂದರೆ ಮಿನಿಮಮ್ಮು 1/10 ಅದು ಟೋಟಲ್ ಸ್ಟ್ರೆಂತು. ಸೊ ಟೋಟಲ್ ಸ್ಟ್ರೆಂತಿಂದು 1/10 ಅಟ್ಲೀಸ್ಟ್ ಜನ ಇರಬೇಕು. ಅಂತಂದರೆ ಈಗ ಲೋಕಸಭಾ ಸ್ಟ್ರೆಂತು 100 ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಟೋಟಲ್ ಲೋಕಸಭಾದಲ್ಲಿ ಇರೋದೇ ಸೀಟ್ಸು 100 ಅಂತಂದರೆ ಲೋಕಸಭಾ ಸ್ಟಾರ್ಟ್ ಆಗಬೇಕು ಅಥವಾ ಲೋಕಸಭಾ ಕಂಟಿನ್ಯೂ ಮಾಡ್ಕೋಬೇಕು ಅವತ್ತಿನ ದಿನ ಅಂತಂದರೆ ಮಿನಿಮಮ್ 1/10 ಅಷ್ಟು ಪ್ರೆಸೆಂಟ್ ಇರಬೇಕು. 1/10 ಅಂದರೆ ಎಷ್ಟು? ಅಟ್ಲೀಸ್ಟ್ 10 ಜನ ಅವತ್ತು ಪ್ರೆಸೆಂಟ್ ಇದ್ದರೆ ಕೋರಮ್ನ ಮೇಂಟೈನ್ ಮಾಡ್ಕೊಂಡಂಗೆ ಆಗುತ್ತೆ. ಅಕಸ್ಮಾತ್ ಕೋರಮ್ಮು ಏನಾದ್ರು ಮೇಂಟೈನ್ ಆಗಿಲ್ಲ ಅಥವಾ ಕೋರಮ್ಕಿನ್ನ ಕಮ್ಮಿ ಇದ್ದಾರೆ ಅಂತಂದರೆ ಆ ಟೈಮಲ್ಲಿ ಹೌಸ್ನ ಅವ್ರು ಬೇಕಾದ್ರೆ ಅಡ್ಜರ್ನ್ ಮಾಡ್ಬೋದು. ಅಂತಂದರೆ ಸ್ವಲ್ಪ ಹೊತ್ತು ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋಬೋದು, ಅಥವಾ ಅವರು ಸಸ್ಪೆಂಡು ಮಾಡ್ಕೊಂಡಿರ್ಬೋದು ಯಾವಾಗ ಕೋರಮ್ ಇಲ್ಲದೆ ಇರಬೇಕಾದ್ರೆ. ನೆಕ್ಸ್ಟು ಹಿ ಡಸ್ ನಾಟ್ ವೋಟ್ ಅಂತ ಬರೆದಿರ್ತೀನಿ. ನಾಟ್ ವೋಟ್ ಇನ್ ಫಸ್ಟ್ ಇನ್ಸ್ಟೆನ್ಸ್. ಇದ್ರ ಬಗ್ಗೆ ನಾವು ಮುಂಚೆನೇ ನೋಡ್ಕೊಂಡಿದ್ದೀವಿ. ಅಂತಂದರೆ ಸ್ಟಾರ್ಟಿಂಗ್ ಅವರು ವೋಟ್ ಮಾಡೋಲ್ಲ, 50-50 ಏನಾರು ಆಗಿರ್ಬೇಕಾದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರೋ ಥರ ಟೈಮಲ್ಲಿ ವೆನ್ ದ ಹೌಸ್ ಇಸ್ ಡಿಸೈಡೆಡ್ ಈಕ್ವಲಿ ಆನ್ ಎನಿ ಕ್ವೆಶನ್, ಆ ಟೈಮಲ್ಲಿ ಸ್ಪೀಕರು ವೋಟ್ ಮಾಡ್ಕೊತಾರೆ. ಅದಕ್ಕೆ ಅದನ್ನು ಏನಂತ ಕರಿತೀವಿ? ಕಾಸ್ಟಿಂಗ್ ವೋಟ್. ಸೊ ಕಾಸ್ಟಿಂಗ್ ವೋಟ್ ಆ್ಯಂಡ್ ಇಸ್ ದ ಪರ್ಪಸ್ ಇಸ್ ಟು ರಿಸಾಲ್ವ್. ಅದರದ್ದು ಪರ್ಪಸ್ ಏನಿರುತ್ತೆ? ದ ಪರ್ಪಸ್ ಆಫ್ ಕಾಸ್ಟಿಂಗ್ ವೋಟ್ ಇಸ್ ಟು ರಿಸಾಲ್ವ್ ದ ಡೆಡ್ ಲಾಕ್. ನೆಕ್ಸ್ಟು ಯಾವುದೋ ಒಂದು ಬಿಲ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ.
ಸೊ ಈ ಬಿಲ್ಲು ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಅಂತಂದರೆ ಈ ಬಿಲ್ಲು ಈ ಕಡೆ ಲೋಕಸಭಾದಲ್ಲೂ ಪಾಸ್ ಆಗ್ತಾ ಇಲ್ಲ, ರಾಜ್ಯಸಭಾದಲ್ಲೂ ಪಾಸ್ ಆಗ್ತಾ ಇಲ್ಲ. ಸೊ ಏನೋ ಒಂಥರ ಇದು ಎರಡು ಹೌಸಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತಂದರೆ ಜಾಯಿಂಟ್ ಸಿಟ್ಟಿಂಗ್ನ ಕರೆದಿರ್ತಾರೆ. ಜಾಯಿಂಟ್ ಸಿಟ್ಟಿಂಗ್ ಅಂತಂದರೆ ಲೋಕಸಭಾನೂ ಕೂತ್ಕೊಂಡಿರುತ್ತೆ ಮತ್ತು ರಾಜ್ಯಸಭಾನೂ ಕೂಡ ಜೊತೆಗೆ ಬಂದಿರುತ್ತೆ. ಸೊ ಡೆಡ್ ಲಾಕ್ ಆಗಿರ್ಬೇಕಾದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡರ ಮಧ್ಯದಲ್ಲೂ ಡೆಡ್ ಲಾಕ್ ಆಗಿರ್ಬೇಕಾದ್ರೆ ಜಾಯಿಂಟ್ ಸಿಟ್ಟಿಂಗ್ನ ಕರೀತಾರೆ. ಜಾಯಿಂಟ್ ಸಿಟ್ಟಿಂಗ್ನ ಯಾರು ಕರೀತಾರೆ ಅಂತಂದರೆ ಪ್ರೆಸಿಡೆಂಟ್ ಕರೀತಾರೆ. ಸೊ ಎರಡು ಹೌಸ್ ಜಾಯಿಂಟ್ ಸಿಟ್ಟಿಂಗಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರು ಅಂತಂದರೆ ಅದರಲ್ಲಿ ಯಾರು ಲೀಡ್ ಮಾಡಿರ್ತಾರೆ ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಬಂದ್ಬಿಟ್ಟು ಸ್ಪೀಕರ್ ಆಗಿರ್ತಾರೆ. ಸೊ ಪ್ರಿಸೈಡ್ಸ್ ಓವರ್ ಜಾಯಿಂಟ್ ಸಿಟ್ಟಿಂಗ್ ಜಾಯಿಂಟ್ ಸಿಟ್ಟಿಂಗ್ ಕರೆದಿರ್ಬೇಕಾದ್ರೆ ಅದರಲ್ಲಿ ಪ್ರಿಸೈಡ್ ಮಾಡಿರೋರು ಯಾರು ಇರ್ತಾರೆ ಅಂತಂದರೆ ಸ್ಪೀಕರ್ ಇರ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ರಾಜ್ಯಸಭಾ ದೊಡ್ಡ ಬಾಡಿ ಅಲ್ವಾ, ರಾಜ್ಯಸಭೆಗೆ ಪ್ರಿಸೈಡಿಂಗ್ ಆಫೀಸರ್ ಯಾರು ಇರ್ತಾರೆ ಅಂತಂದರೆ ಚೇರ್ಮನ್ ಇರ್ತಾರೆ. ಸೊ ರಾಜ್ಯಸಭಾನೂ ಇರಬೇಕಾದ್ರೆ ಲೋಕಸಭಾನೂ ಇರಬೇಕಾದ್ರೆ ಪ್ರಿಸೈಡಿಂಗ್ ಆಫೀಸರ್ ಮಾತ್ರ ಸ್ಪೀಕರೇ ಇರ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟು ಈಗ ಲೀಡರ್ ಆಫ್ ದ ಹೌಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಲೀಡರ್ ಆಫ್ ದ ಹೌಸ್ ಯಾರು ಇರ್ತಾರೆ? ಲೀಡರ್ ಆಫ್ ದ ಹೌಸ್ ಅಂತಂದರೆ ಪ್ರೈಮ್ ಮಿನಿಸ್ಟರ್. ಲೋಕಸಭಾದಲ್ಲಿ ಲೀಡರ್ ಆಫ್ ದ ಹೌಸ್ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಈಗ ಪ್ರೈಮ್ ಮಿನಿಸ್ಟರ್ ಹೋಗ್ಬಿಟ್ಟು ಸ್ಪೀಕರಿಗೆ ಹೇಳಿರ್ತಾರೆ ಒಂದು ಸೀಕ್ರೆಟ್ ಸಿಟ್ಟಿಂಗ್ ಮಾಡೋಣ, ಹೌಸಿಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಏನಂತ ಕರಿತೀವಿ? ಸೀಕ್ರೆಟ್ ಸಿಟ್ಟಿಂಗ್. ಸೊ ಸೀಕ್ರೆಟ್ ಸಿಟ್ಟಿಂಗಿಗೆ ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಲೀಡರ್ ಆಫ್ ಹೌಸು. ಆ ಟೈಮಲ್ಲಿ ಸೀಕ್ರೆಟ್ ಸಿಟ್ಟಿಂಗ್ನ ಯಾರು ಅರೇಂಜ್ ಮಾಡ್ತಾರೆ ಅಂತಂದರೆ ಸ್ಪೀಕರ್ ಅರೇಂಜ್ ಮಾಡ್ತಾರೆ. ಸೀಕ್ರೆಟ್ ಸಿಟ್ಟಿಂಗ್ನ ಲೀಡರ್ ಆಫ್ ದ ಹೌಸು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ಪೀಕರ್ ಅದನ್ನು ಅರೇಂಜ್ ಮಾಡ್ಕೊತಾರೆ. ಇದು ಯಾಕೆ ಸೀಕ್ರೆಟ್ ಸಿಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಂದರೆ ಇದರಲ್ಲಿ ನೋಡಿ ಯಾವುದೇ ಥರದ್ದು ಸ್ಟ್ರೇಂಜರ್ಸ್ನ ಅಲೌ ಮಾಡ್ಕೊಳ್ಳಲ್ಲ. ಇದರಲ್ಲಿ ಅಲೋ ಮಾಡ್ಕೊಳ್ಳಲ್ಲ. ನೋ ಸ್ಟ್ರೇಂಜರ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಚೇಂಬರು ಅಥವಾ ಲಾಬಿ ಅಥವಾ ಎಲ್ಲೇ ಅಲ್ಲಿ ಯಾವುದೇ ಅದರ ಪ್ರಿಮಿಸಸಲ್ಲಿ ಅಥವಾ ಗ್ಯಾಲರೀಸಲ್ಲಿ ಯಾವುದೇ ಥರದ್ದು ಬೇರೆ ಜನ ಯಾರಿಗೆ ಪರ್ಮಿಷನ್ ಇಲ್ಲ ಅವರು ಪ್ರೆಸೆಂಟ್ ಇರಲ್ಲ ಅಲ್ಲಿ. ಯಾರು ಪ್ರೆಸೆಂಟ್ ಇರ್ತಾರೆ ಅಂತಂದರೆ ಯಾರಿಗೆ ಪರ್ಮಿಷನ್ ಬಂದ್ಬಿಟ್ಟು ಸ್ಪೀಕರಿಂದ ಇರುತ್ತೆ, ಪರ್ಮಿಷನ್ ಆಫ್ ಸ್ಪೀಕರ್ ಇರಬೇಕು ಸೀಕ್ರೆಟ್ ಸಿಟ್ಟಿಂಗಲ್ಲಿ ಕೂತ್ಕೋಬೇಕು ಅಂತಂದರೆ. ಅವ್ರನ್ನ ಬಿಟ್ಬಿಟ್ಟು ಯಾರ್ಯಾರು ಇರ್ತಾರೆ ಯಾರಿಗೂ ಕೂಡ ಪರ್ಮಿಷನ್ ಇರಲ್ಲ. ಅದಾದಮೇಲೆ ತುಂಬ ಕೇಳುವಂಥ ಕ್ವೆಶನ್, ನಮಗೆ ತುಂಬ ರಿಪೀಟ್ ಆಗುವಂಥ ಕ್ವೆಶನು, ಒಂದು ಬಿಲ್ಲು ಮನಿ ಬಿಲ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋವಂಥದ್ದೇ ನಮಗೆ ಸ್ಪೀಕರು. ಮನಿ ಬಿಲ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳೋವಂಥದ್ದೇ ಯಾರು? ಸ್ಪೀಕರು. ವೆದರ್ ಅ ಬಿಲ್ ಈಸ್ ಮನಿ ಬಿಲ್ ಆರ್ ನಾಟ್, ಹೀಸ್ ಡಿಸಿಷನ್ ಆನ್ ದ ಕ್ವೆಶನ್ ಈಸ್ ಫೈನಲ್. ಅಂತಂದರೆ ಬಿಲ್ಲು ರಾಜ್ಯಸಭೆಗೆ ಹೋಗೋಕ್ಕಿಂತ ಮುಂಚೆ ಅದು ಮನಿ ಬಿಲ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ಕಳಿಸುವಂಥದ್ದೇ ಸ್ಪೀಕರು. ಯಾಕೆ ಮನಿ ಬಿಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಕಳಿಸ್ತಾರೆ ಅಂತಂದರೆ ಮನಿ ಬಿಲ್ ನೋಡಿ ಪಾಸ್ ಮಾಡಿದಾಗ ರಾಜ್ಯಸಭಾ ಹೌದು ಅನ್ನಲಿ ಅಥವಾ ಇಲ್ಲ ಅನ್ನಲಿ ಅದು ಪಾಸ್ ಮಾಡಲೇಬೇಕು. ಮನಿ ಬಿಲ್ ಅಂತ ಹೇಳ್ಬಿಟ್ಟು ಸ್ಪೀಕರ್ ಒಂದ್ಸರಿ ಸ್ಪೆಸಿಫೈ ಮಾಡಿದ್ಮೇಲೆ ಅದು ರಾಜ್ಯಸಭೆಗೆ ಹೋದರೆ ಅದು ಪಾಸ್ ಮಾಡಲೇಬೇಕಾಗತ್ತೆ. ಪಾಸ್ ಮಾಡಲಿಲ್ಲ ಅಂತಂದ್ರೂ ಅದು ಪಾಸ್ ಆಗಿರುತ್ತೆ. ಯಾವ ಲೆವೆಲಲ್ಲಿ ಇರುತ್ತೆ ಅಂತಂದರೆ ಅದು ಪ್ರೆಸಿಡೆಂಟ್ಗೂ ಕೂಡ ಹೋಗುತ್ತೆ. ಪ್ರೆಸಿಡೆಂಟು ಅದನ್ನು ಒಂದು ಸರಿ ವಾಪಸ್ ಕಳಿಸ್ಬೋದು. ಸೆಕೆಂಡ್ ಟೈಮ್ ವಾಪಸ್ ಕಳಿಸ್ದಾಗಲೂ ಕೂಡ ಅದನ್ನು ಮನಿ ಬಿಲ್ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಅವರು ಅದನ್ನು ಕಳಿಸ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅದನ್ನು ಮನಿ ಬಿಲ್ ಅಂತ ಹೇಳ್ಬಿಟ್ಟು ಹೇಳಿರ್ತೀವಿ. ಸೊ ಪ್ರೆಸೆಂಟೆಡ್ ಟು ಪ್ರೆಸಿಡೆಂಟ್ ಫಾರ್ ಅಸೆಂಟ್, ದ ಸ್ಪೀಕರ್ ಎಂಡೋಸಸ್ ದ ಬಿಲ್ ಇನ್ ಈ ಸರ್ಟಿಫಿಕೇಟ್ ದ್ಯಾಟ್ ಇಟ್ ಈಸ್ ಮನಿ ಬಿಲ್. ಸ್ಪೀಕರ್ ಅದ್ರ ಬಗ್ಗೆ ಹೇಳಿರ್ತಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಬಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋ ಟೈಮಲ್ಲಿ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಯಾವ ಥರ ಅದರಲ್ಲಿ ಪ್ರೆಸಿಡೆಂಟ್ ಪವರ್ ಇರುತ್ತೆ, ಯಾವ ಥರ ಸ್ಪೀಕರ್ ಪವರ್ ಇರುತ್ತೆ ಅಂತ. ಈಗ ಸದ್ಯಕ್ಕೆ ನೀವೇನು ನೋಡ್ಕೋಬೇಕು ಅಂತಂದರೆ ಒಂದು ಬಿಲ್ನ ಮನಿ ಬಿಲ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡುವಂಥದ್ದೇ ಸ್ಪೀಕರು. ಸೊ ನೆಕ್ಸ್ಟು ಡಿಸ್ಕ್ವಾಲಿಫೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋಣ. ಯಾವುದೋ ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್ನ ಡಿಸ್ಕ್ವಾಲಿಫೈ ಮಾಡ್ಕೊಂಡಿದ್ದಾರೆ ಲೋಕಸಭಾದಿಂದ ಅಂತ ಅಂದ್ಕೊಳ್ಳೋಣ. ಆ ಡಿಸ್ಕ್ವಾಲಿಫಿಕೇಷನ್ ರಿಲೇಟೆಡ್ ಏನೇ ಕ್ವೆಶನ್ ಇದ್ರೂ ಕೂಡ ಅದರಲ್ಲಿ ಸ್ಪೀಕರ್ ಏನು ಡಿಸಿಷನ್ ತೊಗೊಂಡಿರ್ತಾರೆ ಅದೇ ಫೈನಲ್ ಆಗಿತ್ತು. 1992ವರೆಗೂ ಕೂಡ ಸ್ಪೀಕರ್ ಏನು ತೊಗೊಂಡಿರ್ತಾರಲ್ಲ ಡಿಸಿಷನು ಅದೇ ಫೈನಲ್ ಆಗಿತ್ತು. ಕೋರ್ಟ್ಗೂ ಕೂಡ ಹೋಗಂಗಿರಲಿಲ್ಲ. ಬಟ್ 1992ಅಲ್ಲಿ ಅದನ್ನು ಚೇಂಜ್ ಮಾಡಿಕೊಂಡು ಏನು ಮಾಡಿದ್ರು ಅಂತಂದರೆ ಇಟ್ ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಅಂತಂದರೆ ಕೋರ್ಟ್ ಅದನ್ನು ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಅಫಿಷಿಯೋ ಚೇರ್ಮನ್. ಎಕ್ಸ್ ಅಫಿಷಿಯೋ ಅಂತಂದರೆ ಸ್ಪೀಕರಾಗಿ ಎಲೆಕ್ಟ್ ಆದರೆ ಸಾಕು, ಮಿಕ್ಕಿದೆಲ್ಲದು ಇವೆರಡೂ ಕೂಡ ಡಿಫಾಲ್ಟ್ ಆಗಿ ಬರುತ್ತೆ. ಯಾವ ಥರದ್ದು ಚೇರ್ಮನ್ ಆಗಿರ್ತಾರೆ ಅಂತಂದರೆ ಇಂಡಿಯನ್ ಪಾರ್ಲಿಮೆಂಟ್ರಿ ಗ್ರೂಪ್ ಆಫ್ ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ ಇದ್ರದ್ದು ಅವರು ಚೇರ್ಮನ್ ಆಗಿರ್ತಾರೆ. ಜೊತೆಗೆ ಲೆಜಿಸ್ಲೇಟಿವ್ ಬಾಡೀಸ್ ಇರುತ್ತಲ್ಲ ಕಂಟ್ರೀಸಲ್ಲಿ, ಅಂತಂದರೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಲೆಜಿಸ್ಲೇಟಿವ್ ಬಾಡಿ ಇದೆ. ಸೊ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಲೆಜಿಸ್ಲೇಟಿವ್ ಬಾಡಿ ಇದೆ. ಆ ಥರ ಎಲ್ಲ ಸ್ಟೇಟಲ್ಲೂ ಕೂಡ ಲೆಜಿಸ್ಲೇಟಿವ್ ಬಾಡೀಸ್ ಇರ್ತಾವಲ್ಲ. ಸೊ ನಾವೇನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ, ಆ ಬಾಡಿದು ಪ್ರಿಸೈಡಿಂಗ್ ಆಫೀಸರ್ ಅಂತಂದರೆ ಕರ್ನಾಟಕದ ಸ್ಪೀಕರ್ ಆಗಿರ್ಬೋದು, ತೆಲಂಗಾಣ ಸ್ಪೀಕರು, ಆಂಧ್ರ ಪ್ರದೇಶ ಸ್ಪೀಕರು, ಈ ಎಲ್ಲ ಸ್ಪೀಕರ್ಗಳದ್ದು ಒಂದು ಕಾನ್ಫರೆನ್ಸ್ ನಡೆಯುತ್ತಲ್ಲ, ಅದರಲ್ಲೂ ಕೂಡ ಪ್ರಿಸೈಡಿಂಗ್ ಆಫೀಸರು ಪಾರ್ಲಿಮೆಂಟಿನ ಸ್ಪೀಕರ್ ಇರ್ತಾರೆ. ಅಂತಂದರೆ ಲೋಕಸಭಾ ಸ್ಪೀಕರು ಇರ್ತಾರೆ.
ಜೊತೆಗೆ ಇವರು ಪಾರ್ಲಿಮೆಂಟ್ರಿ ಕಮಿಟೀಸ್ಗಳ ಅಪಾಯಿಂಟ್ಮೆಂಟನ್ನು ಇವರೇ ಮಾಡ್ಕೊಂಡಿರ್ತಾರೆ. ಪಾರ್ಲಿಮೆಂಟ್ರಿ ಕಮಿಟೀಸಲ್ಲಿ ಚೇರ್ಮನ್ ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಇವರೇ ಅದನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ಹಿ ಹಿಮ್ಸೆಲ್ಫ್ ಇಸ್ ದ ಚೇರ್ಮನ್ ಆಫ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ರೂಲ್ಸ್ ಕಮಿಟಿ, ಜನರಲ್ ಪರ್ಪಸ್ ಕಮಿಟಿ. ಈ 3 ಕಮಿಟೀಸು ಇಂಪಾರ್ಟೆಂಟು. ಯಾವುದ್ಯಾವುದು? ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ಅದಾದಮೇಲೆ ರೂಲ್ಸ್ ಕಮಿಟಿ, ಅದಾದಮೇಲೆ ಜನರಲ್ ಪರ್ಪಸ್ ಕಮಿಟಿ. ಇವೆಲ್ಲದಕ್ಕೂ ಕೂಡ ಅವರೇ ಚೇರ್ಮನ್ ಆಗಿರ್ತಾರೆ. ಸೊ ಯಾವುದಕ್ಕೆ ಚೇರ್ಮನ್ ಆಗಿರ್ತಾರೆ? ಇಂಡಿಯನ್ ಪಾರ್ಲಿಮೆಂಟ್ರಿ ಗ್ರೂಪ್ ಆಫ್ ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ನು, ಕಾನ್ಫರೆನ್ಸ್ ಆಫ್ ಪ್ರಿಸೈಡಿಂಗ್ ಆಫೀಸರ್ ಆಫ್ ಲೆಜಿಸ್ಲೇಟಿವ್ ಬಾಡೀಸು ಇನ್ ಕಂಟ್ರಿ, ಅದಾದಮೇಲೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ರೂಲ್ಸ್ ಕಮಿಟಿ, ಜನರಲ್ ಪರ್ಪಸ್ ಕಮಿಟಿ. ಇವೆಲ್ಲದಕ್ಕೂ ಕೂಡ ಚೇರ್ಮನ್ನು ನಮಗೆ ಇವರೇ ಆಗಿರ್ತಾರೆ, ಸ್ಪೀಕರೇ ಆಗಿರ್ತಾರೆ. ಜೊತೆಗೆ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳ ಚೇರ್ಮನ್ನ ಇವರು ಅಪಾಯಿಂಟ್ ಮಾಡಿರ್ತಾರೆ. ಸೊ ಅಪಾಯಿಂಟ್ಮೆಂಟಲ್ಲೂ ಇವರು ಇರ್ತಾರೆ, ಜೊತೆಗೆ ಚೇರ್ಮನ್ನೇ ಇವರಾಗಿರ್ತಾರೆ. ಸೊ ಇಷ್ಟು 10 ಮೋಸ್ಟ್ ಇಂಪಾರ್ಟೆಂಟು ಪವರ್ಸು. ಒಂದ್ಸರಿ ಬೇಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಒಂದು ಆರ್ಡರು ಮತ್ತು ಡೆಕೋರಮ್ನ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಕಾನ್ಸ್ಟಿಟ್ಯೂಷನ್, ರೂಲ್ಸ್ ಆಫ್ ಪ್ರೊಸೀಜರು, ಪಾರ್ಲಿಮೆಂಟ್ರಿ ಪ್ರೆಸಿಡೆನ್ಸಿನ ಫೈನಲ್ ಇಂಟರ್ಪ್ರಿಟರು ಲೋಕಸಭಾದಲ್ಲಿ ಸ್ಪೀಕರ್ ಆಗಿರ್ತಾರೆ. ಕೋರಮ್ನ ಮೇಂಟೈನ್ ಮಾಡ್ಕೋಬೇಕು. ಕೋರಮ್ ಅಂತಂದರೆ ಇದು. ನೆಕ್ಸ್ಟು ಫಸ್ಟ್ ಟೈಮು ವೋಟ್ ಮಾಡ್ಕೊಳ್ಳಲ್ಲ, ಬಟ್ ಕಾಸ್ಟಿಂಗ್ ವೋಟ್ ಇರುತ್ತೆ. ಅದಕ್ಕೆ ಅವರಿಗೆ ಅದೇನು ಅಂತಂದರೆ ಡಿಸೈಡಿಂಗ್ ಫ್ಯಾಕ್ಟ್ರು. ಜೊತೆಗೆ ಜಾಯಿಂಟ್ ಸೀಟಿಂಗಲ್ಲಿ ಇವರೇ ಪ್ರಿಸೈಡ್ ಮಾಡ್ಕೊಂಡಿರ್ತಾರೆ. ಸೀಕ್ರೆಟ್ ಸೀಟಿಂಗು ಲೀಡರ್ ಆಫ್ ಹೌಸ್ ಏನಾದ್ರು ರಿಕ್ವೆಸ್ಟ್ ಮಾಡಿದಾಗ ಇವರೇ ಅದರಲ್ಲಿ ಕೂತ್ಕೊಂಡಿರ್ತಾರೆ. ಅದಾದಮೇಲೆ ಮನಿ ಬಿಲ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡುವಂಥದ್ದು ಕೂಡ ಸ್ಪೀಕರೇ. ಅದಾದಮೇಲೆ ಡಿಸ್ಕ್ವಾಲಿಫಿಕೇಷನ್ ಇಂದು ಕ್ವೆಶನ್ ಏನೇ ಇದ್ರೂ ಕೂಡ ಅದನ್ನು ಸ್ಪೀಕರ್ ನೋಡ್ಕೊತಾ ಇರ್ತಾರೆ. ಬಟ್ 1992 ಆದಮೇಲೆ ಅದನ್ನು ಜುಡಿಷಿಯಲ್ ರಿವ್ಯೂ ಕೊಟ್ಟಿದ್ದಾರೆ. ಅದಕ್ಕೆ ಅಂತಂದರೆ ಅದನ್ನು ಕೋರ್ಟಲ್ಲಿ ಕೇಳ್ಬೋದು ಅಂತ. ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ರಿ ಗ್ರೂಪ್ ಆಫ್ ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ನು, ಕಾನ್ಫರೆನ್ಸ್ ಆಫ್ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ಲೆಜಿಸ್ಲೇಟಿವ್ ಬಾಡೀಸ್ ಇನ್ ದ ಕಂಟ್ರಿ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ರೂಲ್ಸ್ ಕಮಿಟಿ ಮತ್ತು ಜನರಲ್ ಪರ್ಪಸ್ ಕಮಿಟಿ ಚೇರ್ಮನ್ನು ಸ್ಪೀಕರೇ ಆಗಿರ್ತಾರೆ. ಜೊತೆಗೆ ಎಲ್ಲ ಪಾರ್ಲಿಮೆಂಟ್ರಿ ಕಮಿಟೀಸ್ಗಳ ಚೇರ್ಮನ್ಗಳ ಅಪಾಯಿಂಟ್ಮೆಂಟ್ನ ಸ್ಪೀಕರೇ ಮಾಡುವಂಥದ್ದು. ಇಷ್ಟು ರೂಲ್ಸ್ ಆ್ಯಂಡ್ ಇಷ್ಟು ಪವರ್ಸ್ ಆ್ಯಂಡ್ ಡ್ಯೂಟೀಸು ಸ್ಪೀಕರಿಂದು. ಈಗ ಇಷ್ಟೊಂದು ಪವರು ಸ್ಪೀಕರಿಗೆ ಇರಬೇಕಾದ್ರೆ ಅವ್ರಿಗೆ ಇಂಡಿಪೆಂಡೆನ್ಸು ಕೂಡ ಕೊಡಬೇಕಾಗತ್ತೆ, ಇಂಪಾರ್ಶಿಯಾಲಿಟಿಯಿಂದ ವರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಇಂಡಿಪೆಂಡೆನ್ಸ್ ಇಲ್ಲ ಅಂತಂದರೆ ಏನಾಗುತ್ತೆ? ಅವ್ರು ಯಾರ ಪ್ರೆಷರ್ ಅಂಡರಲ್ಲಿ ಬರ್ಬೋದು. ಅಂತಂದರೆ ಯಾವುದರ ರಿಲೇಟೆಡ್ ಪ್ರೆಷರ್ ಅಂಡರಲ್ಲಿ ಬರ್ಬೋದು? ಸೊ ಕೋರಮ್ನ ಮೇಂಟೈನ್ ಮಾಡೋದ್ರಲ್ಲಿ, ಅಥವಾ ಡಿಸ್ಕ್ವಾಲಿಫಿಕೇಷನ್ನ ನೋಡೋದ್ರಲ್ಲಿ, ಅಥವಾ ಅಪಾಯಿಂಟ್ಮೆಂಟ್ಸಲ್ಲಿ. ಸೊ ಇದರಲ್ಲೆಲ್ಲದೂ ಕೂಡ ಪ್ರೆಷರಲ್ಲಿ ಬರ್ಬೋದು. ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಕೆಲವೊಂದು ಇಂಡಿಪೆಂಡೆನ್ಸ್ನ ಕೊಟ್ಟಿದ್ದಾರೆ. ಅಂತಂದರೆ ಏನೇ ಆದ್ರೂ ಕೂಡ ನೀವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೋಬೋದು ಅಂತ. ಫಸ್ಟ್ ಒನ್ ಅವ್ರಿಗೆ ಕೊಟ್ಟಿರೋವಂಥದ್ದು ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತಂದರೆ ಲೋಕಸಭಾ ಡಿಸಾಲ್ವ್ ಆದ್ರೂ ಕೂಡ ನೋಡಿ, ಸ್ಪೀಕರ್ ಬಂದ್ಬಿಟ್ಟು ಇನ್ನು ನೆಕ್ಸ್ಟು ಲೋಕಸಭಾ ಅಪಾಯಿಂಟ್ ಆಗಿಬಿಟ್ಟು ಫಸ್ಟ್ ಸಿಟ್ಟಿಂಗ್ ಆಗೋವರೆಗೂ ಕೂಡ ಇವರು ಇರ್ತಾರೆ. ಜೊತೆಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತಂದರೆ ರಿಮೂವಲ್ ಪ್ರೊಸೀಜರ್ ಇವ್ರದ್ದು ತುಂಬಾ ಕಷ್ಟ ಆಗಿರುತ್ತೆ. ರಿಮೂವಲ್ ಪ್ರೊಸೀಜರ್, ಒಬ್ಬರು ಸ್ಪೀಕರ್ನ ನೀವು ತೆಗಿಬೇಕು ಅಂತಂದರೆ ಅದಕ್ಕೆ ಪ್ರೊಸೀಜರು ತುಂಬ ಡಿಫಿಕಲ್ಟ್ ಆಗಿದೆ. ಯಾಕೆ ಅಂತಂದರೆ ಇದರಲ್ಲಿ ಸ್ಟೆಪ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಈ ಥರ ಯಾವುದೇ ಥರ ರಿಮೂವ್ ಮಾಡಬೇಕು ಅಂತ ಒಂದು ಮೋಷನ್ನ ನೋಡಬೇಕು ಅಂತಂದರೆ ಅದನ್ನು ಫಸ್ಟು ಅಟ್ಲೀಸ್ಟ್ 50 ಮೆಂಬರ್ಸಿನ ಪರ್ಮಿಷನ್ ಇರಬೇಕು ಅದಕ್ಕೆ. ಸೊ ಸ್ಟಾರ್ಟಿಂಗ್ ಅಟ್ಲೀಸ್ಟು 50 ಮೆಂಬರ್ಸು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡಿರಬೇಕು. ದಿಸ್ ಮೋಷನ್ ಆಫ್ ರಿಮೂವಲ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಂಡ್ ಡಿಸ್ಕಸ್ಡ್ ಓನ್ಲಿ ವೆನ್ ಇಟ್ ಹ್ಯಾಸ್ ಸಪೋರ್ಟ್ ಆಫ್ ಅಟ್ಲೀಸ್ಟ್ 50 ಮೆಂಬರ್ಸ್. ಸೊ ಇವಾಗ ನಿಮಗೆಲ್ಲ ಅನಿಸ್ಬೋದು, ಏನು 50 ಮೆಂಬರ್ಸು ಅಪ್ರೂವಲ್ ಕೊಡೋವಂಥದ್ದು ಏನು ಅಷ್ಟೊಂದೇನು ದೊಡ್ಡ ಮಾತಲ್ಲ ಅಂತ. ಬಟ್ ಇದಾದಮೇಲೆ ಏನಾಗುತ್ತೆ ಅಂತಂದರೆ ಅವ್ರಿಗೆ 14 ಡೇಸ್ ಪ್ರಯರ್ ನೋಟಿಸು ಕೊಟ್ಟಿರಬೇಕು. ಅದಾದಮೇಲೆ ಈ ರೆಸೊಲ್ಯೂಷನ್ನು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಈ ರೆಸೊಲ್ಯೂಷನ್ ಏನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರಲ್ಲ ಇದನ್ನು ಬೈ ಅಬ್ಸಲ್ಯೂಟ್ ಮೆಜಾರಿಟಿ ಪಾಸ್ ಮಾಡಬೇಕು. ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಅಂತಂದರೆ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ ಆಫ್ ದ ಹೌಸ್, ಆರ್ಡಿನರಿ ಮೆಜಾರಿಟಿಯಿಂದ ಅಲ್ಲ, ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್, ಅದರಲ್ಲಿ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಈಗ ಇಡೀ ಹೌಸಿನ ಕೆಪಾಸಿಟಿನೇ ಎಷ್ಟಿದೆ ಅಂತಂದರೆ 100 ಇದೆ ಅಂತ ಅಂದ್ಕೊಳ್ಳೋಣ. 51 ಜನ ಅದರಲ್ಲಿ ಪಾಸ್ ಮಾಡಲೇಬೇಕು. ಸೊ ಇದರಲ್ಲಿ 50 ಮೆಂಬರ್ಸ್ ಅಂತ. ಸೊ ಕಂಪ್ಲೀಟ್ ಲೋಕಸಭಾ ಕೆಪಾಸಿಟಿ ಎಷ್ಟು? 545 ಕಂಪ್ಲೀಟ್ ಲೋಕಸಭಾ ಕೆಪಾಸಿಟಿ ಇವಾಗ ಇದು ಪ್ರೆಸೆಂಟು. ಸೊ ಮ್ಯಾಕ್ಸಿಮಮ್ ಇರುವಂಥದ್ದು 550. ಸೊ 545 ಮೆಂಬರ್ಸಲ್ಲಿ 50 ಜನ ಮುಂಚೆನೇ ಸಪೋರ್ಟ್ ಮಾಡಿಬಿಟ್ಟು ಇದನ್ನು ಡಿಸ್ಕಸ್ ಮಾಡೋಕ್ಕೆ ಕನ್ಸಿಡರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಅಂತಂದರೆ 545 ಡಿವೈಡೆಡ್ ಬೈ 2 + 1 ಅದು ಬಂದ್ಬಿಟ್ಟು ಮೆಜಾರಿಟಿ ಆಗಿರುತ್ತೆ. ಸೊ ಎಸ್ಪೆಷಲಿ ಅಟ್ಲೀಸ್ಟ್ ಒಂದು 230 ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ 230 ಜನ ಒಪ್ಕೊಂಡ್ರೆ ಮಾತ್ರ ಈ ರೆಸೊಲ್ಯೂಷನ್ನ ಪಾಸ್ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಅಂತಂದರೆ ಇವ್ರಿಗೆ ಟೆನ್ಯೂರು ತುಂಬ ಸೇಫ್ ಆಗಿರುವಂಥದ್ದು ಕೊಟ್ಟಿದ್ದಾರೆ. ಇವ್ರನ್ನ ರಿಮೂವ್ ಮಾಡೋವಂಥದ್ದು
ಅಷ್ಟೊಂದೇನು ಈಸಿ ಅಲ್ಲ. ಜೊತೆಗೆ ಇವ್ರಿಗೆ ಕೊಡುವಂಥದ್ದು ಸ್ಯಾಲರೀಸು ಮತ್ತು ಅಲವೆನ್ಸಸ್ ಏನೇನಿರುತ್ತಲ್ಲ, ಸ್ಯಾಲರೀಸ್ ಆ್ಯಂಡ್ ಅಲವೆನ್ಸಸ್ಸು ಇದನ್ನು ಫಿಕ್ಸ್ ಮಾಡಿರ್ತಾರೆ. ಆರ್ ಫಿಕ್ಸ್ಡ್ ಬೈ ಪಾರ್ಲಿಮೆಂಟ್. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂತಂದರೆ ಅದನ್ನು ಚಾರ್ಜ್ ಮಾಡಿರುವಂಥದ್ದು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂತಂದರೆ ಆ್ಯನ್ಯುವಲ್ ವೋಟ್ ಆಫ್ ಪಾರ್ಲಿಮೆಂಟಲ್ಲಿ ಅದರಿಂದ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಜೊತೆಗೆ ಇವರು ಕಂಡಕ್ಟ್ ಮಾಡುವಂಥ ಬಿಸ್ನೆಸ್ ಏನಿರುತ್ತಲ್ಲ, ಬಿಸ್ನೆಸ್ ಅಂತಂದರೆ ಇದರಲ್ಲಿ ಲೋಕಸಭಾ ನಡೆಸ್ಕೊಡುವಂಥದ್ದು. ಸೊ ಕಂಡಕ್ಟ್ ಆಫ್ ಬಿಸ್ನೆಸ್ಸು, ಸೊ ಇವರೇನು ಲೋಕಸಭಾನ ನಡೆಸ್ಕೊಂಡಿರ್ತಾರೆ ಅಥವಾ ಏನು ಕೆಲಸ ಮಾಡ್ಕೊಂಡಿರ್ತಾರೆ ಅದನ್ನು ಕೆನಾಟ್ ಬಿ ಡಿಸ್ಕಸ್ಡ್ ಆ್ಯಂಡ್ ಕ್ರಿಟಿಸೈಸ್ಡ್ ಇನ್ ಲೋಕಸಭಾ. ಸೊ ಇದನ್ನು ಕೆನಾಟ್ ಬಿ ಡಿಸ್ಕಸ್ಡ್ ಅಥವಾ ಆರ್ ಕ್ರಿಟಿಸೈಸ್ಡ್, ಅದನ್ನು ಕ್ರಿಟಿಸೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಕಸ್ಮಾತ್ ಮಾಡಬೇಕು ಅಂತಂದರೆ ಅದಕ್ಕೆ ಸಬ್ಸ್ಟ್ಯಾಂಟಿವ್ ಮೋಷನ್ನ ಪಾಸ್ ಮಾಡಬೇಕಾಗತ್ತೆ. ಸಬ್ಸ್ಟ್ಯಾಂಟಿವ್ ಮೋಷನ್ನ ಪಾಸ್ ಮಾಡಿದ್ರೆ ಅಷ್ಟೇ ಕಂಡಕ್ಟ್ ಆಫ್ ಬಿಸ್ನೆಸ್ ಅಥವಾ ವರ್ಕ್ನ ಅದನ್ನು ಪಾಸ್ ಮಾಡುವಂಥದ್ದು. ಅಂತಂದರೆ ಅದನ್ನು ಡಿಸ್ಕಸ್ ಮಾಡ್ಕೋಬೋದು. ಜೊತೆಗೆ ಇವರ ಪವರ್ ಏನಿರುತ್ತಲ್ಲ, ರೆಗ್ಯುಲೇಟಿಂಗ್ ಪ್ರೊಸೀಜರು ಅಥವಾ ಕಂಡಕ್ಟಿಂಗ್ ಬಿಸ್ನೆಸ್ಸು, ಮೇಂಟೈನಿಂಗ್ ಆರ್ಡರು, ಇದನ್ನು ಈ ಕಂಡಕ್ಟ್ ಆಫ್ ಬಿಸ್ನೆಸ್ಸೇ ಇದು ನಾಟ್ ಸಬ್ಜೆಕ್ಟ್ ಟು ಜ್ಯೂರಿಸ್ಡಿಕ್ಷನ್ ಆಫ್ ಕೋರ್ಟ್. ಎನಿ ಕೋರ್ಟ್, ಯಾವುದೇ ಕೋರ್ಟಲ್ಲೂ ಕೂಡ ಅವರು ಕಂಡಕ್ಟ್ ಮಾಡುವಂಥ ಬಿಸ್ನೆಸ್ ಏನು ನಡ್ಸ್ಕೊಂಡು ಕೊಟ್ಟಿರ್ತಾರೆ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೆ, ಅಂತಂದರೆ ಆ ಪ್ರೊಸೀಜರ್ನ ಅದನ್ನು ಕ್ವೆಶ್ಚನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು. ಅದ್ರ ಜೊತೆಗೆ ಅವರು ವೋಟು ಕೂಡ ಫಸ್ಟ್ ಇನ್ಸ್ಟೆನ್ಸಲ್ಲಿ ಮಾಡಲ್ಲ. ಅದ್ರ ಜೊತೆಗೆ ಅವ್ರು ಎಕ್ಸಸೈಸ್ ಮಾಡುವಂಥ ವೋಟು ಕೂಡ ಕಾಸ್ಟಿಂಗ್ ವೋಟು ಇನ್ ಈವೆಂಟ್ ಆಫ್ ಟೈ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇನ್ ಈವೆಂಟ್ ಆಫ್ ಟೈ ಅಂತಂದರೆ ಈಗ ನೋಡೋಣ, ಎ ಅಂತ ಒಂದು ಪಾರ್ಟಿ ಇದೆ ಮತ್ತು ಬಿ ಅಂತ ಒಂದು ಪಾರ್ಟಿ ಇದೆ. ಎ ಅಂತ ಪಾರ್ಟಿಯಿಂದ ಇವರು ಸ್ಪೀಕರ್ ಇದ್ದಾರೆ. ಸೊ ಎ ಅಂತ ಪಾರ್ಟಿಯಿಂದ ಸ್ಪೀಕರ್ ಇರೋದ್ರಿಂದನೇ ಇವ್ರನ್ನ ಸ್ಪೀಕರ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದಕ್ಕೋಸ್ಕರ ಅವ್ರು ಅಕಸ್ಮಾತ್ ಮುಂಚೆನೇ ವೋಟಿಂಗ್ ಪವರ್ ಇದ್ದರೆ ಅವ್ರು ಎ ಪಾರ್ಟಿಗೆ ಆಬ್ವಿಯಸ್ ಆಗಿ ವೋಟ್ ಮಾಡಿಬಿಡ್ತಾರಲ್ವ. ಅದಕ್ಕೋಸ್ಕರ ಇದನ್ನೇನು ಮಾಡಿದ್ದಾರೆ ಅಂತಂದರೆ ಅವರು ವೋಟ್ ಮಾಡೋವಂಥದ್ದು ಕೂಡ ಡಿವೈಡ್ ಆದಾಗ ಅಥವಾ ಒಂದು ಟೈ ಆದಾಗ ಅಷ್ಟೇ ಅವರು ವೋಟ್ ಮಾಡೋವಂಥದ್ದು, ಇಲ್ಲ ಅಂತಂದರೆ ಅವ್ರು ವೋಟ್ ಮಾಡೋಂಗಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ಇಂಪಾರ್ಶಿಯಾಲಿಟಿ ಒಂದು ಮೇಂಟೈನ್ ಆಗ್ತಾ ಇರುತ್ತೆ. ಜೊತೆಗೆ ಇವರ ರ್ಯಾಂಕ್ನ ನಾವು ನೋಡ್ಕೋಬೇಕು ಅಂತಂದರೆ ಇವರು ಆರ್ಡರ್ ಆಫ್ ಪ್ರೆಸಿಡೆಂಟ್ಸು ಏನು ಇವ್ರದ್ದು ಪೊಸಿಷನ್ ಇರುತ್ತಲ್ಲ ಇಡೀ ಇಂಡಿಯಾದಲ್ಲಿ. ಸೊ ಫಸ್ಟ್ ಸಿಟಿಸನ್ ಅಂತಂದರೆ ಪ್ರೆಸಿಡೆಂಟ್ ಅವ್ರಿಗೆ ಫಸ್ಟ್ ರ್ಯಾಂಕು, ಸೊ ಸೆಕೆಂಡು ಬೇರೆ ಥರ ಆ ಥರ ಬರ್ತಾ ಇರುತ್ತಲ್ಲ. ಸೊ ರ್ಯಾಂಕ್ ಈಸ್ ಈಕ್ವಲ್ ಟು ಯಾರ್ದಿದ್ದು ಅಂತಂದರೆ ಸ್ಪೀಕರ್ ಅವ್ರದ್ದು ರ್ಯಾಂಕ್ ಈಸ್ ಈಕ್ವಲ್ ಟು ಇವ್ರದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದರೆ 7th ರ್ಯಾಂಕಲ್ಲಿ ಅವ್ರನ್ನ ಇಟ್ಟಿದ್ದಾರೆ. ಸೊ ರ್ಯಾಂಕು ಈಕ್ವಲ್ ಟು ಸ್ಪೀಕರ್ ಆಫ್ ಇಂಡಿಯಾ. ದಿಸ್ ಮೀನ್ಸ್ ಹಿ ಹ್ಯಾಸ್ ಅ ಹೈಯರ್ ರ್ಯಾಂಕ್ ದೆನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅಂತಂದರೆ ಪ್ರೈಮ್ ಮಿನಿಸ್ಟರು ಅಥವಾ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಬಿಟ್ಬಿಟ್ಟು ನಾರ್ಮಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವ್ರಿಗಿನ್ನ ಹೈಯರ್ ರ್ಯಾಂಕ್ ಇರುತ್ತೆ ಇವ್ರಿಗೆ. ಸೊ ಅದಕ್ಕೋಸ್ಕರ ಇವೆಲ್ಲದೂ ಕೂಡ ಇಂಡಿಪೆಂಡೆನ್ಸು ಮತ್ತು ಇಂಪಾರ್ಶಿಯಾಲಿಟಿ ಅವ್ರಿಗೆ ಪ್ರೊವೈಡ್ ಮಾಡಿರೋದ್ರಿಂದ ಅವರು ತಮ್ಮ ಬಿಸ್ನೆಸ್ನ ನೀಟಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಸೊ ಕಂಪ್ಲೀಟಾಗಿ ನಾವು ಸ್ಪೀಕರ್ನ ಇದರಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ನಾವು ಡೆಪ್ಯೂಟಿ ಸ್ಪೀಕರ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.